ಆಕ್ಟೋಪಸ್ ಶೇಪಲ್ಲಿರೋದು. ಸೊ ನಿಮಗೆ ಆ ಶೇಪಲ್ಲಿ ಬರುತ್ತಲ್ಲ, ಸೊ ಹಾಗಾಗಿ ಇದು ಆಕ್ಟೋಪಸ್ ವ್ಯೂ ಪಾಯಿಂಟ್ ಸ್ನೇಹಿತರೆ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ಹೋದ ಎಪಿಸೋಡಲ್ಲಿ ಶ್ರೀಶೈಲಂ ಎಕ್ಸಿಟ್ ಆಗ್ತಾ ಇರೋದು ನೋಡಿದ್ರೆ, ಸೊ ಇಲ್ಲಿಂದ ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. 272 ಕಿಲೋಮೀಟರ್ಸು ಇಲ್ಲಿಂದ. ಯಾಕಂದರೆ ನಾವು ಫಾರೆಸ್ಟ್ ರಿಸರ್ವ್ ರೂಟ್ ತೊಗೊತಾ ಇರೋದು. 2 ರೂಟ್ ಇದೆ. ಒಂದು ಬಂದು ಮಾಮೂಲಿ ನೆನ್ನೆ ಲಾಸ್ಟ್ ಎಪಿಸೋಡಲ್ಲಿ ಬಂದಿದ್ದ ರೂಟೆ ಕರ್ನೂಲ್ ಮೇಲೆ. ಇದು ಬಂದು ಕರ್ನೂಲಲ್ಲ, ಬೇರೆ ಫಾರೆಸ್ಟ್ ರಿಸರ್ವ್ ಮೇಲೆ ಹೋಗ್ತಾ ಇರೋದು, ಟೈಗರ್ ರಿಸರ್ವ್ ಇದನ್ನು. ಸೊ ಇದು ಬಂದು 272 ಕಿಲೋಮೀಟರ್ಸ್, 6.5 ಅವರ್ ಜರ್ನಿ. ಸೊ ಬನ್ನಿ ಯಾವ ರೀತಿ ಇರುತ್ತೆ ಜರ್ನಿ ನೋಡೋಣ. ನಾವು ಇನ್ನೂ ಊಟ ಮಾಡಿಲ್ಲ, ಸೊ ಆನ್ ದ ವೇ ಎಲ್ಲ ನಾವು ಊಟಕ್ಕೆ ನಿಲ್ಲಿಸಿ ರಾಯರ ಸನ್ನಿಧಿಗೆ ಹೋಗೋದು. ಆರಾಧನೆ ನಡೀತಾ ಇದೆ ಸ್ನೇಹಿತರೆ ಮಂತ್ರಾಲಯದಲ್ಲಿ. ಸೊ ಹಾಗಾಗಿ ತುಂಬಾ ರಶ್ ಇದೆ. ಸಿದ್ದರಾಮಯ್ಯದಿಂದ ಹಿಡಿದು ನಮ್ಮ ಇನ್ಫೋಸಿಸ್ ಸುಧಾಮೂರ್ತಿ, ನಾರಾಯಣ ಮೂರ್ತಿ ಅವರೆಲ್ಲರೂ ಸಹ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ತುಂಬ ರಶ್ ಇದೆ. ಸೊ ಬನ್ನಿ ಹೋಗೋಣ, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇನ್ನೊಂದೇನೆಂದರೆ ನಮ್ಮ ತಾಯಿ ಸಹ ಅಲ್ಲೇ ಇದ್ದಾರೆ. ಅವರು ಆ್ಯಕ್ಚುಲಿ ಫ್ರೈಡೇ ಹೊರಟಿರೋದು. ಸೊ ಅವರು ಅಲ್ಲೇ ಇದ್ದಾರೆ, ನಾಳೆವರೆಗೂ ಅಲ್ಲೇ ಇರ್ತಾರೆ. ಸೊ ನಮ್ಮ ತಾಯಿನೂ ಈ ಬ್ಲಾಗಲ್ಲಿ ತೋರಿಸ್ಬೋದು. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ಸೊ ಬಾಯ್ಸ್ ಎಲ್ಲ ಎಕ್ಸಾಸ್ಟ್ ಆಗಿದ್ದೀರಾ? ಹೆಂಗಿತ್ತು ಜರ್ನಿ? ಟ್ರಿಪ್ ಹೆಂಗಿತ್ತು? ಚೆನ್ನಾಗಿತ್ತು ಬ್ರದರ್. ಮುನಿಯವ್ರು ಹೇಳ್ಬೇಕು. ಬ್ರದರ್ ಚೆನ್ನಾಗಿತ್ತಾ? ಎಕ್ಸೂಟ್ ಹೊಡೆದಿದ್ದೆಲ್ಲ ಹೆಂಗಿತ್ತು? ಆ ಮೂಮೆಂಟ್ ಎಲ್ಲ ಚೆನ್ನಾಗಿತ್ತು ಬ್ರದರ್. ದೇವ್ರ ದರ್ಶನ ಎಲ್ಲ ಎರಡು ಸರಿ ಆಯ್ತು. ಚೆನ್ನಾಗಿತ್ತು ಬ್ರದರ್. ಆಕ್ಚುಲಿ ಥ್ಯಾಂಕ್ಸ್ ನಿಮ್ಗೆ, ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಮ್ಮನ್ನು ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೇವ ಹೆಂಗಿತ್ತು ಟ್ರಿಪ್? ಸೂಪರ್ ಆಗಿತ್ತು. ಗೌತಮ್ ಅವ್ರ ಜೊತೆ ಬಂದ್ಮೇಲೆ ಸೂಪರ್ ಆಗೇ ಇರುತ್ತೆ. ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಅಭಿಗೆ. ಅಭಿ ಅವ್ರದೇ ಕಾರ್ ಇದು. ಬಂದ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಇದೆ ಸ್ನೇಹಿತರೆ. ಧರ್ಮಸ್ಥಳಕ್ಕೆ ಕೈ ಕೊಟ್ರು. ಆಕ್ಚುಲಿ ಇವರೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಕೈ ಕೊಟ್ಟಿರೋದ್ರಿಂದ ಆಮೇಲೆ ನಾವು ಪುನೀತ್ ಅವರೆಲ್ಲ ಹೋಗಿದ್ದು. ಸೊ ಈ ಟ್ರಿಪ್ ಕೈ ಕೊಡ್ಲೇಬಾರ್ದು ಅಂದಿದ್ದು ಅವರು ಧರ್ಮಸ್ಥಳಕ್ಕೆ ಹೋಗೋರು ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮ ಜೊತೆ ಬಂದಿರೋದು. ಸೊ ಥ್ಯಾಂಕ್ ಯು ಅಭಿ. ಮಂಜು ಅವರೇ ಹೇಗಿತ್ತು ಟ್ರಿಪ್? ತುಂಬಾ ಚೆನ್ನಾಗಿತ್ತು. ನೀವು ಬರೀ ಸ್ಲೀಪಿಂಗ್ ಆಗೋಯ್ತು. ಏನ್ ಹೇಳಿ, ಮಂಜು ಅಂತವ್ರು ಎಲ್ಲ ಗ್ರೂಪಲ್ಲೂ ಇರ್ತಾರೆ ಸ್ನೇಹಿತರೆ. ನಿಮ್ ಗ್ರೂಪಲ್ಲೂ ಅವ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಯಾರನ್ನ ಒಬ್ರು ಇರ್ತಾರೆ, ಯಾವಾಗ ನೋಡಿದ್ರು ಸ್ಲೀಪಿಂಗ್. ಸೊ ಇದು ಬಂದು ಸಾಕ್ಷಿ ಗಣಪತಿ ಟೆಂಪಲ್ ಅಂತ ನಾವು ಬರ್ತಾನೆ ದರ್ಶನ ಮಾಡಿದ್ವಿ ಸ್ನೇಹಿತರೆ. ಸೊ ನೀವು ಬರ್ತಾ ಹೋಗ್ತಾ ಗಣೇಶಗೆ ದರ್ಶನ ಮಾಡ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡಿ. ಸಾಕ್ಷಿ ಗಣಪತಿ ಅಂತ ಈ ಒಂದು ದೇವಸ್ಥಾನದ ಹೆಸರು. ಸೊ ಬನ್ನಿ ಇವಾಗ ಈ ಒಂದು ಶ್ರೀಶೈಲಂ ಬಿಡೋಣ. ಎಲ್ರಿಗೂ ಒಳ್ಳೇದಾಗಲಿ, ಶಿವಪ್ಪನ ಆಶೀರ್ವಾದ ಎಲ್ರ ಮೇಲೂ ಇರಲಿ ಅಂತ ಹೇಳ್ತಾ ಬನ್ನಿ ನಮ್ಮ ಪಯಣ ರಾಯರ ಸನ್ನಿಧಿಗೆ. ಇನ್ನೊಂದು ಸ್ಮಾಲ್ ಇನ್ಫಾರ್ಮೇಶನ್ ಏನಂದರೆ, ಇಡೀ ಶ್ರೀಶೈಲಂ ಸಿಟಿಯಲ್ಲಿ ನಿಮಗೆ ಪ್ಲಾಸ್ಟಿಕ್ಕು ಕಂಪ್ಲೀಟ್ಲಿ ಬ್ಯಾನ್. ನೀವು ನೋಡಿರ್ತೀರೋ ಬರ್ತಾ ನಮಗೆ ಚೆಕ್ ಪೋಸ್ಟಲ್ಲಿ ಪ್ಲಾಸ್ಟಿಕ್ಸ್ ಇದೆಯಾ ಅಂತ ಸರ್ಚ್ ಮಾಡಿದ್ರು. ಒಳಗೆ ಸಹ ನಿಮಗೆ ಪ್ಲಾಸ್ಟಿಕ್ ಬಾಟಲ್ಸ್ ಹತ್ರ ವಾಟರ್ ಬಾಟಲ್ಸ್ ಎಲ್ಲೂ ಸಿಗಲ್ಲ. ಸಿಗರೇಟ್ಸ್ ಸಹ ಸಿಗೋದಿಲ್ಲ. ಗ್ಲಾಸಲ್ಲಿ ಅಂದರೆ ಗ್ಲಾಸ್ ಬಾಟಲ್ಸ್ ಬರುತ್ತಲ್ಲ, ಸೊ ಅದನ್ನ ಮಾತ್ರ ಕೊಡ್ತಾರೆ ಹೋಟೆಲ್ಸಲ್ಲಿ. ಆ ಗ್ಲಾಸ್ನ ನೀವು ಕ್ಯಾರಿ ಮಾಡ್ಬೋದು, ವಾಪಸ್ ಕೊಟ್ಟರೆ ನಿಮ್ಗೆ 30 ರೂಪೀಸ್ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲೆಲ್ಲೂ ಪ್ಲಾಸ್ಟಿಕ್ ಇಲ್ಲ ಸ್ನೇಹಿತರೆ. ಆ ಒಂದು ಸ್ವಚ್ಛತೆಯನ್ನು ಸೂಪರಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯೂಶಲಿ ಬೇರೆ ಕಡೆ ಹೆಂಗೆ ಅಂದರೆ ನಿಮ್ಗೆ 1 ಲೀಟರ್ ವಾಟರ್ ಬಾಟಲ್ ಸಿಗಲ್ಲ, ಒಂದೇ ಸರಿ 5 ಲೀಟರ್ ವಾಟರ್ ಬಾಟಲ್ ಕೊಡ್ತಾರೆ. ಸೊ ಪ್ಲಾಸ್ಟಿಕ್ ಯೂಸೇಜ್ನ ಅಥವಾ ಪ್ಲಾಸ್ಟಿಕ್ ತ್ರಾಶ್ನ ಕಡಿಮೆ ಮಾಡೋಕ್ಕೆ ಇಲ್ಲಿ ಒಂದು ಗ್ಲಾಸ್ ವಾಟರ್ ಬಾಟಲ್ಸ್ ಕೊಡ್ತಾರೆ. ಸೊ ನೀವು ಮನೆಯಿಂದ ಕ್ಯಾರಿ ಮಾಡ್ಕೊಂಬರೋದು ಉತ್ತಮ ಸ್ನೇಹಿತರೆ ಇಲ್ಲಿ ಶ್ರೀಶೈಲಂ ಬರ್ತಾ ನೀವು. ಸೊ ಇಲ್ಲಿ ಶ್ರೀಶೈಲಂ ಪ್ರಾಜೆಕ್ಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಿಮಗೆ ಡ್ಯಾಮ್ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ಒಳಗೆ ಬಿಡೋದಿಲ್ಲ. ಸೊ ಇಲ್ಲಿಂದನೇ ಒಂದು ವ್ಯೂ ಅನಿಸುತ್ತೆ. ಡ್ಯಾಮ್ ಗೇಟ್ಸ್ ಓಪನ್ ಮಾಡಿದಾಗ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಪುಷ್ಪ ಫಿಲಮ್ ಶೂಟಿಂಗು ಇಲ್ಲೇ ಮಾಡಿರೋದು. ಒಂದು ಶ್ರೀಶೈಲಂ ಡ್ಯಾಮು ಓಪನ್ ಮಾಡಿದಾಗ ವ್ಯೂ ಮಾತ್ರ ಸಕ್ಕತ್ತಾಗಿರುತ್ತೆ. ಹಂಬಲ ಮಾತನಾಡಲ ಎಲ್ಲ
ಆ್ಯಕ್ಚುಲಿ ಆಗಸ್ಟ್ 15 ಇಲ್ಲಿ ನಿಮಗೆ ಲೈಟಿಂಗ್ಸು ಸಹ ಕೊಡ್ತಾರೆ, ಸಖತ್ತಾಗಿರುತ್ತೆ. ಆವಾಗಲೇ ಬೋಟಿಂಗ್ ಬಂದ್ವಲ್ಲ, ಆ ಕಡೆಯಿಂದ ಬಂದ್ವಿ. ಅದು ಬ್ಯಾಕ್ ವಾಟರ್ಸು, ಅಂದರೆ ಡ್ಯಾಮ್ಗೆ ಬ್ಯಾಕ್ ಸೈಡ್ ಅದು. ಇದು ಫ್ರಂಟು. ಮುಂದೆ ಒಂದು ಬ್ರಿಡ್ಜ್ ಬರುತ್ತೆ ಸ್ನೇಹಿತರೆ. ಆ ಬ್ರಿಡ್ಜು ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ತೆಲಂಗಾಣ ಡಿವೈಡ್ ಮಾಡುತ್ತೆ. ಈಗ ನೋಡಿ, ಈ ಕಡೆ ಇರೋದು ಆಂಧ್ರ ಪ್ರದೇಶ, ಆ ಕಡೆ ಇರೋದು ತೆಲಂಗಾಣ. ಅಲ್ಲಿದೆ ಆ ಬ್ರಿಡ್ಜು ಸ್ನೇಹಿತರೆ. ಇಲ್ಲಿಂದ ಇವಾಗ ತೆಲಂಗಾಣ. ಅಲ್ಲಿ ಆ್ಯಕ್ಚುಲಿ ಒಂದು ಫಾಲ್ಸ್ ಇದೆ, ನೀರಷ್ಟೊಂದಿಲ್ಲ. ಆ ಫಾಲ್ಸ್ ಸಖತ್ತಾಗಿದೆ ಆ್ಯಕ್ಚುಲಿ. ಮೊದಲು TS ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಇತ್ತು. 2024 ಮಾರ್ಚಿಂದ TG ಆಗಿದೆ ಅವ್ರದ್ದು. ಸೊ ಅವತ್ತು ಹೊಸ ಗಾಡಿಗಳೆಲ್ಲ ಇವಾಗ TG ಅಂತ ಬರುತ್ತೆ. TS ಬಂದು ತೆಲಂಗಾಣ ಸ್ಟೇಟು. ನೆಕ್ಸ್ಟ್ ಇವಾಗ ಹೊಸದಾಗಿ ಮಾಡಿರೋದು ತೆಲಂಗಾಣ ಗೌರ್ಮೆಂಟ್ ಅಂತ. ಇಲ್ಲಿಂದನೂ ಆ್ಯಕ್ಚುಲಿ ಡ್ಯಾಮ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಇನ್ನೊಂದು ಸ್ನೇಹಿತರೆ, ಇದು ಮಾಡೋಕ್ಕೆ ಆಲ್ಮೋಸ್ಟ್ 560 crores ಆಗಿದೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ 3 ಲಾರ್ಜೆಸ್ಟ್ ಡ್ಯಾಮ್ ಆಫ್ ಇಂಡಿಯಾನೋ ಏನೋ ಸ್ನೇಹಿತರೆ ಇದು. ಸೊ ಇದೆ ಅಮರಾಬಾದ್ ಟೈಗರ್ ರಿಸರ್ವ್. ಸೊ ನೋಡಿ ಸ್ನೇಹಿತರೆ, ಇದಕ್ಕೂ 50 ರೂಪಾಯಿ ಟೋಲ್ ಎಂಟ್ರಿ. ಇದಕ್ಕೂ ಆ್ಯಕ್ಚುಲಿ ಟೈಮಿಂಗ್ ಇದೆ, 6 PM ಮೇಲೆ ಬಿಡಲ್ಲ ಆ್ಯಕ್ಚುಲಿ ಈ ಟೋಲು. ಆಕ್ಟೋಪಸ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ 50 ರೂಪಾಯಿ ಇಸ್ಕೊಂಡ್ರು ಪರ್ ಹೆಡ್. ಟಿಕೆಟ್ ರಿಸಿಪ್ಟ್ ಇಸ್ತಾರಣ್ಣ? ನೋಡಿ, ಇಲ್ಲಿ ಎಂಟ್ರೆನ್ಸು ಸಹ ಆಕ್ಟೋಪಸ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇನ್ನೂ ಪೇಂಟಿಂಗ್ ಎಲ್ಲ ಆಗಬೇಕು, ಕೆಲಸ ನಡೀತಾ ಇದೆ. ನಾವೇ ಫಸ್ಟ್ ವಿಸಿಟರ್ಸ್. ಏನು ಹೇಳಿ? ಲೆಟ್ಸ್ ಗೋ ಟು ಆಕ್ಟೋಪಸ್ ವ್ಯೂ ಪಾಯಿಂಟ್. ಮೋಡದ ಒಳಗೆ ಹನಿಗಳ ಬಳಗ, ಒಂಟಿ ಕಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು. ನನ್ನೊಳಗೊಳಗೆ ಒಲವಿನ ಯೋಗ, ತುದಿಗಾಲಲ್ಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು. ಕಾವ್ಯಕ್ಕುಸುರಿ ಗೊತ್ತಿಲ್ಲ, ಹಾಡುಗಾರ ನಾನಲ್ಲ. ನಿನ್ನೆ ಪ್ರೀತಿ ಮಾಡುವೆ ನಾನು, ಇಷ್ಟೇ ಹಂಬಲ. ದರು ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಡಿಮಾಂಡ್ ಮಾಡಿರ ಈ ಬೇಡ ಮಾಡಬೇಡಿ. ಬನ್ನಿ ಲೆಫ್ಟ್ ಇಂಜಿನ್ ಹತ್ಕೊಂಡದ್ದು ನಾನು ಹಿಂದೆ ಇವರೇ ಇರೋದು. ಮಂತ್ರಾಲಯಕ್ಕೆ ಬಂದಿದ್ದೀವಿ, ರಾಯರ ಸನ್ನಿಧಿಗೆ ಬಂದಿದ್ದೀವಿ. ಸೊ ರೂಮ್ ಸಿಕ್ತು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೂಮ್ ಇದು. ನಾನು ರೂಮ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವ್ಲಾಗು ಬರ್ತಾ ಆ್ಯಕ್ಚುಲಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಪ್ರಾಬಬ್ಲಿ ಡ್ಯಾಮ್ ವ್ಯೂ ಪಾಯಿಂಟ್ ತೋರಿಸಿದ್ಮೇಲೆ ಮಲ್ಕೊಂಬಿಟ್ವಿ ಕಾರಲ್ಲಿ. ಒಳ್ಳೆ ನಿದ್ದೆ ಬಂತು. ಊಟಕ್ಕೂ ನಿಲ್ಲಿಸಿಲ್ಲ ಆ್ಯಕ್ಚುಲಿ, ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ಇಲ್ಲೇ ಎಲ್ಲ ಊಟ ಮಾಡಬೇಕು ಫಸ್ಟು. ಸೊ ಸಮಯ ಬಂದು ಆಲ್ಮೋಸ್ಟ್ 10 ಗಂಟೆ ರಾತ್ರಿ ಆಗಿದೆ ಸ್ನೇಹಿತರೆ. ಸೊ ಇವಾಗ ಬಂದಿದ್ದೀವಿ. ಸೊ ಎಲ್ಲರೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಅರೌಂಡ್ 6 to 7 hours ಜರ್ನಿ ಮಾಡಿದ್ದೀವಿ ಕಾರಲ್ಲಿ. ಒಳ್ಳೆ ನಿದ್ದೆ ಬಂತು ಮಾತ್ರ. ಸೊ ಮಲ್ಕೊಂಡಿರೋದ್ರಿಂದ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬೈಕ್ ಅಂದರೆ ಯೂಶ್ವಲಿ ಮಾತಾಡ್ಕೊಂಡು ಬಂದ್ಬಿಡ್ತೀವಿ, ಕಾರ್ ಅಂದರೆ ಮಲ್ಕೊಂಡ್ಬಿಡ್ತೀವಲ್ವ. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇದು ರೂಮ್ ಸ್ನೇಹಿತರೆ. ರೂಮ್ ಹೋಟ್ಲ್ ನೇಮ್ ಸಹ ಗೊತ್ತಿಲ್ಲ, ಅರ್ಜೆಂಟಲ್ಲಿ ಹುಡುಕಿ. ಸತ್ಯಂ ರೆಸಿಡೆನ್ಸಿ ಅಂತ ರೂಮ್ ಹೆಸರು. ಇದು ಬಂದು ಆಲ್ಮೋಸ್ಟ್ 6,500 ಆಗಿದೆ, ಅಂದರೆ 5 ಜನಕ್ಕೆ. ಸೊ 5 ಜನಕ್ಕೆ 6,500 ಇಸ್ ಓಕೆ. ಯಾಕಂದ್ರೆ ರಾಯರ ಆರಾಧನೆ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಾಗಾಗಿ ಈ ಒಂದು ಪ್ರೈಸು ಓಕೆ ಅಂತ. ಬಿಕಾಸ್ AC ಇದೆ,
ತುಂಬಾ ಬಿಸಿಲು ಸ್ನೇಹಿತರೆ. ರಾಯಚೂರು ಹತ್ರ ಇರೋದ್ರಿಂದ ತುಂಬ ಅಂದರೆ ತುಂಬ ಬಿಸಿಲು. ಯಾಕಂದರೆ ನಾವು ಶ್ರೀಶೈಲಂಗೆ ಹೋದಾಗಲೂ ಅಷ್ಟೇ, ಎಷ್ಟೇ ಮಳೆ ಆದ್ರೂ ಸಂಜೆ ಮೇಲೆ ರಾತ್ರಿ ಮೇಲೆ ಮಳೆ ಇತ್ತು, ಕೂಲ್ ಇತ್ತು. ಬಟ್ ಬೆಳಗ್ಗೆಯಿಂದ ಫುಲ್ ಬಿಸಿಲಲ್ಲೇ ಇದ್ವಿ. ಸೊ ಹಾಗಾಗಿ AC ರೂಮ್ ತುಂಬ ಅವಶ್ಯಕತೆ ಇದೆ ಇಲ್ಲಿ ಮಂತ್ರಾಲಯದಲ್ಲಿ. ಸೊ ಈಗ ಇಲ್ಲಿ ಬಂದಿದ್ದೀವಿ. ಸೊ ದಿಸ್ ಇಸ್ ಅವರ್ ಸ್ಟೇ ಫಾರ್ ಟುಡೇ. ಇಲ್ಲಿ ಇವಾಗ ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರಾಯರ ಒಂದು ದರ್ಶನ ಪಡಿಬೇಕು. ಅದು ನಮ್ಮ ಪ್ಲ್ಯಾನು. ನಮ್ಮ ತಾಯಿ ಸಹ ಇಲ್ಲೇ ಇದ್ದಾರೆ, ಸೊ ಅವ್ರನ್ನ ಸಹ ಮೀಟ್ ಮಾಡಬೇಕು. ಆದರೆ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN Talkies. ಗುಡ್ ಬೈ ಸ್ನೇಹಿತರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ.